ಮೊದಲನೇ ಪ್ರಶ್ನೆ, ಮುರಿದ ಮೂಳೆಗಳ ಜೋಡಣೆಗಾಗಿ ಏನನ್ನು ಸೇವಿಸುವುದು ಉತ್ತಮ? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಅಗಸೆ ಬೀಜ, ಆಪ್ಷನ್ ಸಿ ಎಳ್ಳು, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ, ಮುರಿದ ಮೂಳೆಗಳ ಜೋಡಣೆಗಾಗಿ ಎಳ್ಳನ್ನು ಸೇವಿಸುವುದು ಉತ್ತಮ. ಎರಡನೆಯ ಪ್ರಶ್ನೆ, ದೇಶದಲ್ಲಿ ಅತ್ಯಂತ ಮೌಲ್ಯಯುತವಾದ ಮಣ್ಣು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕೆಂಪು ಮಣ್ಣು, ಆಪ್ಷನ್ ಬಿ ಕಪ್ಪು ಮಣ್ಣು, ಆಪ್ಷನ್ ಸಿ ಜೇಡಿ ಮಣ್ಣು, ಆಪ್ಷನ್ ಡಿ ಮೆಕ್ಕಲು ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಮೆಕ್ಕಲು ಮಣ್ಣನ್ನು ಅತ್ಯಂತ ಮೌಲ್ಯಯುತವಾದ ಮಣ್ಣು ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಮೂಲಂಗಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಆಪ್ಷನ್ ಎ ಗ್ಯಾಸ್ಟ್ರಿಕ್ ಕಂಟ್ರೋಲ್, ಆಪ್ಷನ್ ಬಿ ಬಿಪಿ ಕಂಟ್ರೋಲ್, ಆಪ್ಷನ್ ಸಿ ಅಜೀರ್ಣ ಕಡಿಮೆ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮೂಲಂಗಿ ತಿನ್ನುವುದರಿಂದ ಶುಗರ್ ಕಂಟ್ರೋಲ್ ಆಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಹಾವಿನ ವಿಷ ಯಾವ ಬಣ್ಣದಲ್ಲಿರುತ್ತದೆ? ಆಪ್ಷನ್ ಎ ನೀಲಿ ಬಣ್ಣ, ಆಪ್ಷನ್ ಬಿ ಹಳದಿ ಬಣ್ಣ, ಆಪ್ಷನ್ ಸಿ ಕೆಂಪು ಬಣ್ಣ, ಆಪ್ಷನ್ ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾವಿನ ವಿಷ ಹಳದಿ ಬಣ್ಣದಲ್ಲಿರುತ್ತದೆ. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಟೊಮ್ಯಾಟೊ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಟೊಮ್ಯಾಟೊ ಬೆಳೆಯುತ್ತಾರೆ. ಆರನೆಯ ಪ್ರಶ್ನೆ, ಹೆಚ್ಚು ಸಕ್ಕರೆಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಬಿಪಿ ಸಮಸ್ಯೆ, ಆಪ್ಷನ್ ಸಿ ಲಿವರ್ ಸಮಸ್ಯೆ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಹೆಚ್ಚು ಸಕ್ಕರೆ ತಿನ್ನುವುದರಿಂದ ಮಧುಮೇಹ ಮತ್ತು ಲಿವರ್ ಸಮಸ್ಯೆ ಬರುತ್ತದೆ. ಏಳನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಸೇವಿಸಬಾರದು? ಆಪ್ಷನ್ ಎ ಹೈ ಬಿಪಿ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಧುಮೇಹ ಸಮಸ್ಯೆ ಇರುವವರು ಬೀಟ್ರೂಟ್ ಸೇವಿಸಬಾರದು. ಎಂಟನೆಯ ಪ್ರಶ್ನೆ, ಮಲಗುವ ಸಮಯದಲ್ಲಿ ಯಾವುದನ್ನು ನಾವು ಸೇವಿಸಬಾರದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಕರಿದ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಲಗುವ ಸಮಯದಲ್ಲಿ ಕರಿದ ಆಹಾರ ಪದಾರ್ಥವನ್ನು ಸೇವಿಸಬಾರದು. ಒಂಬತ್ತನೇ ಪ್ರಶ್ನೆ, 50 ವರ್ಷವಾದರೂ 20ರಂತೆ ಕಾಣಲು ಇವುಗಳನ್ನು ತಿನ್ನಬೇಕು. ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಒಣದ್ರಾಕ್ಷಿ, ಆಪ್ಷನ್ ಸಿ ಪನೀರ್, ಆಪ್ಷನ್ ಡಿ ಪಪಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, 50 ವರ್ಷವಾದರೂ 20 ವರ್ಷದವರಂತೆ ಕಾಣಲು ಬೀಟ್ರೂಟ್ ಮತ್ತು ಪಪ್ಪಾಯಿ ತಿನ್ನಬೇಕು. 10ನೆಯ ಪ್ರಶ್ನೆ, ಬಾದಾಮಿ ಹೆಚ್ಚಾಗಿ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಾದಾಮಿ ಹೆಚ್ಚಾಗಿ ಬೆಳೆಯುವ ದೇಶ ಅಮೆರಿಕ. 11ನೇ ಪ್ರಶ್ನೆ, ಜೇನುಹುಳುವಿಗೆ ಎಷ್ಟು ಕಣ್ಣುಗಳು ಕಂಡುಬರುತ್ತದೆ? ಆಪ್ಷನ್ ಎ 2 ಕಣ್ಣುಗಳು, ಆಪ್ಷನ್ ಬಿ 3 ಕಣ್ಣುಗಳು, ಆಪ್ಷನ್ ಸಿ 4 ಕಣ್ಣುಗಳು, ಆಪ್ಷನ್ ಡಿ 5 ಕಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಜೇನುಹುಳುವಿಗೆ 5 ಕಣ್ಣುಗಳು ಕಂಡುಬರುತ್ತದೆ. 12ನೇ ಪ್ರಶ್ನೆ, ಯಾವ ವಿಟಮಿನ್ನ ಕೊರತೆಯಿಂದ ಹಲ್ಲುಗಳ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಎ.
ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಡಿ ಕೊರತೆಯಿಂದ ಹಲ್ಲುಗಳ ಸಮಸ್ಯೆ ಉಂಟಾಗುತ್ತದೆ. 13ನೇ ಪ್ರಶ್ನೆ, ದೇಹದಲ್ಲಿನ ವಿಷಾಮ್ಲವನ್ನು ತೆಗೆದುಹಾಕಲು ಯಾವುದು ತುಂಬಾ ಉತ್ತಮ? ಆಪ್ಷನ್ ಎ ದಾಳಿಂಬೆ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಜೀರಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ, ದೇಹದಲ್ಲಿನ ವಿಷಾಮ್ಲವನ್ನು ತೆಗೆದುಹಾಕಲು ಬೆಳ್ಳುಳ್ಳಿ ತುಂಬಾ ಉತ್ತಮ. 14ನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ಸಮಸ್ಯೆ ನಿವಾರಣೆಗೆ ಬಳಸಲಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಬೆನ್ನು ನೋವು, ಆಪ್ಷನ್ ಸಿ ಏಡ್ಸ್, ಆಪ್ಷನ್ ಡಿ ರಕ್ತ ಸಂಬಂಧಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹಾವಿನ ವಿಷವನ್ನು ರಕ್ತ ಸಂಬಂಧಿ ಸಮಸ್ಯೆಗೆ ನಿವಾರಣೆಗೆ ಬಳಸಲಾಗುತ್ತದೆ. 15ನೇ ಪ್ರಶ್ನೆ, ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಗೆ ಯಾವುದು ತುಂಬಾ ಉತ್ತಮವಾಗಿದೆ? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಕಬ್ಬಿನ ರಸ, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ಕೊತ್ತಂಬರಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಗೆ ನಿಂಬೆ ರಸ ಮತ್ತು ಕೊತ್ತಂಬರಿ ನೀರು ತುಂಬಾ ಉತ್ತಮ. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾದ ನದಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ನರ್ಮದಾ ನದಿ. ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾದ ನದಿ ಎಂದು ಕೃಷ್ಣಾ ನದಿಯನ್ನು ಕರೆಯಲಾಗುತ್ತದೆ. 17ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ತಲೆನೋವು ತ್ವರಿತವಾಗಿ ಕಡಿಮೆಯಾಗುತ್ತದೆ? ಆಪ್ಷನ್ ಎ ನಿಂಬೆ ಚಹಾ, ಆಪ್ಷನ್ ಬಿ ಶುಂಠಿ ಚಹಾ, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಶುಂಠಿ ಚಹಾ ಕುಡಿಯುವುದರಿಂದ ತಲೆನೋವು ತ್ವರಿತವಾಗಿ ಕಡಿಮೆಯಾಗುತ್ತದೆ. 18ನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಯಕೃತ್ ಸಮಸ್ಯೆಗೆ ತುಂಬಾ ಒಳ್ಳೆಯದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ದ್ರಾಕ್ಷಿ ಹಣ್ಣು ತಿನ್ನುವುದರಿಂದ ಯಕೃತ್ ಸಮಸ್ಯೆಗೆ ತುಂಬಾ ಒಳ್ಳೆಯದು. 19ನೇ ಪ್ರಶ್ನೆ, ಕೆಟ್ಟು ಹೋದ ಗಡಿಯಾರವನ್ನು ಮನೆಯಲ್ಲಿ ಇಡುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಅಶುಭ, ಆಪ್ಷನ್ ಸಿ ಧನ ಲಾಭ, ಆಪ್ಷನ್ ಡಿ ದರಿದ್ರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಕೆಟ್ಟು ಹೋದ ಗಡಿಯಾರವನ್ನು ಮನೆಯಲ್ಲಿ ಇಡುವುದರಿಂದ ಅಶುಭ ಮತ್ತು ದರಿದ್ರ ಉಂಟಾಗುತ್ತದೆ. 20ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಕಂಡುಬರುತ್ತದೆ? ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ಚಿಕನ್, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ, ಹಾಲಿನಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಕಂಡುಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.